ಪ್ರೇಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು ಮತ್ತು ಪೋಷಕರು. ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ನಮಸ್ತೆ ಸರ್, ಥ್ಯಾಂಕ್ ಯು. ಈ ಮಕ್ಕಳು ಅಂತ ಬಂದಾಗ ನಾವು ದೇವರ ಸಮಾನ ಅಂತೀವಿ ಮೇಡಮ್, ಆದರೆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡುವುದು ಅಷ್ಟು ಸುಲಭ ಅಲ್ಲ. ನಾವು ಹೇಳಿದಷ್ಟು ಸುಲಭ ಅಲ್ಲ, ಅಥವಾ ಬರೆದಷ್ಟು ಪುಸ್ತಕದಲ್ಲಿ ಬರೆದಷ್ಟು ಓದಿದಷ್ಟು ಸುಲಭ ಅಲ್ವೇ ಅಲ್ಲ. ತಾವು ಒಬ್ಬ ಗೃಹಿಣಿಯಾಗಿ ಗೊತ್ತಿರುತ್ತೆ ಮಕ್ಕಳು ಲಾಲನೆ ಪಾಲನೆ ಅಂತಂದಾಗ ಎಷ್ಟು ಸವಾಲಿಂದು ಮೇಡಮ್ ಅದು? ಸರ್, ಮಕ್ಕಳನ್ನ ಹೆರೋದೇ ಒಂದು ದೊಡ್ಡ ಸವಾಲು ಇವಾಗ. ಈಗ 30-35 ವರ್ಷ ಆದರೂ ಮದುವೆ ಆಗಿರಲ್ಲ. ಒಂದು ಮಗುನ ಹೆರೋಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತಂದರೆ, ಹರಸಾಹಸ ಪಟ್ಟು ಒಂದು ಮಗುನ ತಗೊಳ್ತಾರೆ. ಆ ತಗೊಂಡಾಗ ಆ ಮಗುನ ಹೇಗೆ ಬೆಳೆಸಬೇಕು, ಹೇಗೆ ಸಾಕಬೇಕು ಅನ್ನೋದು ಅದು ಮುಖ್ಯವಾಗಿರುತ್ತೆ. ಮಗು ಜೊತೆ ಮಗುವಾಗಿರಬೇಕು ನಾವು. ಮಗುಗೆ ಹೊಡೆದ್ರೆ ಖಂಡಿತ ಅದು ಬಗ್ಗೋದಿಲ್ಲ. ಅದು ನೀವು 4 ಏಟು ಹೊಡೀರಿ, ಅದು ಖಂಡಿತ ಅದು ಬಗ್ಗಲ್ಲ. ಅದು ಅದೇ ಪ್ರೀತಿಯಿಂದ ಅದನ್ನು ಒಲಿಸ್ಕೊಂಡ್ರೆ ಮಾತ್ರನೇ ಅದು ನಮ್ಮ ದಾರಿಗೆ ಬರುತ್ತೆ. ಆಮೇಲೆ ಕೆಲವೊಂದು ಸಲ ನೋಡಿ, ಈಗ ನಾನು ಒಂದು ವಾರದಿಂದ ಈಚೆಗೆ ಒಂದು ನಾಮಕರಣದಲ್ಲಿ ಹೆಂಡತಿ ಲೇಟಾಗಿ ಬಂದ್ಲು ಅಂತ ಗಂಡ ಆದವನೇನು ಮಾಡ್ದ, ಮಗುನ ತೆಗೆದು ರಪ್ ಅಂತ ಗೋಡೆಗೆ ಎಸಿತಾನೆ, ನೆಲಕ್ಕೆ ಎಸಿತಾನೆ. ಇನ್ನೊಂದರಲ್ಲಿ ತಾಯಿ ಏನು ಮಾಡ್ತಾಳೆ ಅಂತಂದರೆ, ತಾನು ಮೊಬೈಲಲ್ಲಿ ಫೋನ್ ಮಾಡ್ತಾ ಇರ್ತಾಳೆ, ಮೊಬೈಲಲ್ಲಿ ಮಾತಾಡ್ತಾ ಇರ್ತಾಳೆ. ಈ ಮಗು ಅಡ್ಡ ಬಂತು ಅಂತ ಹಾಗೆ ಈ ಮೊಬೈಲಲ್ಲಿ ಫೋನ್ ಮಾಡ್ತಾನೆ ಕತ್ತಿಸಿಕ್ಬಿಡ್ತಾಳೆ ಮಗುದು. ಆ ಮಗು ಅಲ್ಲೇ ಸತ್ತೋಗುತ್ತೆ. ಆಮೇಲೆ ಇನ್ನೊಂದು ಚಿಕ್ಕ ಮಗು, ಅದು ತಾನು ಮಾತಾಡ್ತಾ ತಗೊಳಗ ಆ ಮಗುನ ಫ್ರಿಡ್ಜಲ್ಲಿ ಇಟ್ಬಿಡ್ತಾಳೆ. ಆ ಮಾತಾಡ್ತಾನೆ ಇರ್ತಾಳೆ, ಫ್ರಿಡ್ಜ್ ಓಪನ್ ಮಾಡ್ತಾಳೆ, ಮಗು ತೊಗೊಂಡೋಗಿ ಏನೋ ಇಡಬೇಕು ಅಂತ ಹೋಗಿರ್ತಾಳೆ. ಅದೇನು ಅವಳ ಮನಸ್ಸಲ್ಲಿ ಬಂದಿರುತ್ತೋ ಮಗುನ ತೊಗೊಂಡೋಗಿ ಫ್ರಿಡ್ಜಲ್ಲಿ ಇಟ್ಬಿಡ್ತಾಳೆ. ಅದೇನಾಯಿತು ಅಂತ ಕತೆ ಗೊತ್ತಿಲ್ಲ. ಬಟ್ ತಲೆ ಒಡೆದು ಮಗುನ ನೆಲಕ್ಕೆ ಹಾಕಿದ್ದು ತಲೆ ಬುರುಡೆ ಒಡೆದೋಯ್ತು ಅಂತ ನಾವು ನೋಡಿದ್ವಿ. ಸೊ ಈ ಥರ ಇದ್ದಾಗ ಮಕ್ಕಳನ್ನ ಇವ್ರು ಯಾಕೆ ಹೇರ್ತಾರೆ ಅನ್ನೋದೇ ನಮಗೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಈಗ ನಾವು ಮಕ್ಕಳ ಹೆತ್ತು ನಾವು ಇಷ್ಟು ವರ್ಷ ಆದರೂ ಒಂದು ಮಗು ಮೇಲೆ ನಾವು ಕೈ ಮಾಡಿಲ್ಲ, ಒಂದು ಮಕ್ಕಳ ಮೇಲೆ ಕೈ ಮಾಡಿಲ್ಲ. ಯಾರಾದರೂ ಮಕ್ಕಳ ಮೇಲೆ ಕೈ ಮಾಡಿದ್ರೆ ನಮ್ಗೆ ಅಷ್ಟಿಷ್ಟೆಲ್ಲ ಕೋಪ ಬರುತ್ತೆ. ಆ ಮಗುನ ಹಸು ಕಂದನ ಮೇಲೆ ಇವರು ಹೋಗಿ ತಮ್ಮ ದಬ್ಬಾಳಿಕೆ ತೋರಿಸ್ತಾರಲ್ಲ, ತಮ್ಮ ದರ್ಪ ತೋರಿಸ್ತಾರಲ್ಲ ಅಂತ ನಿಜವಲ್ಲೂ ನಮಗೆ ಕೋಪ ಬರುತ್ತೆ. ಮಕ್ಕಳು ಅಂತಂದ್ರೆ ಸಾಮಾನ್ಯವಾಗಿ ನೋಡಿ, ಮಕ್ಕಳು ಬೇಕು ಅಂತ ದೇವರು ಎಲ್ಲ ನಾವು ನೋಡ್ತೀವಿ. ದೇವರು ದಿಂಡ್ರು ಅಂತ ಹೋಗೋದು, ಹರಕೆ ಹೊರೋದು, ಮಕ್ಕಳಿಗೋಸ್ಕರ ಪರಿತಪಿಸೋದು, ಇದೆಲ್ಲ ನಾವು ನೋಡ್ತಿರ್ತೀವಿ. ಮಕ್ಕಳಾದಂಥವ್ರು ಮಕ್ಕಳನ್ನೇ ಸರಿಯಾಗಿ ಲಾಲನೆ ಮಾಡಲಿಲ್ಲ ಅಂತಂದಾಗ ಆ ಮಗು ಸರ್, ಇವಾಗ ನಾನಾ ಕಾರಣಗಳಿದೆ ಸರ್. ಮಗುನ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಈ ತಾಯಿ ಆದವಳಿಗೆ ನಾನಾ ಕಾರಣ ಇದೆ. ಒಂದು ಮೊಬೈಲ್ ಬೇಕು, ಮೊಬೈಲ್ ಇದ್ರೇ ನಾನು ಊಟ ಮಾಡ್ತೀನಿ ಅನ್ನತ್ತೆ ಒಂದು ಮಗು, ಆವಾಗ ಹೊಡೆಯೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಕೆಲವು ಟೈಮ್ನಲ್ಲಿ ಬೆಳಗ್ಗೆಯಿಂದ ಅವಳು ಕಂಪ್ಯೂಟರ್ ಜೊತೆ ಕೂತು ತಲೆ ಕೆಟ್ಟೋಗಿರುತ್ತೆ ಅವಳಿಗೆ. ಆ ಟೈಮ್ನಲ್ಲಿ ಮಗು ಏನಾದರೂ ಕೇಳಿದಾಗ, ಮಗು ಏನಾದ್ರು ಹಠ ಮಾಡಿದಾಗ 2 ಹೊಡೆಯೋದು, ಅದು ಒಂದು ರೂಢಿ. ಆಮೇಲೆ ಕೆಲವೊಂದು ಇನ್ನೂ ಸ್ವಲ್ಪ ಬೆಳೆದು ದೊಡ್ಡವರಾದಾಗ ಬೇರೆ ಮಕ್ಕಳನ್ನ ಹೋಲಿಸಿ ಹೊಡಿತಾರೆ. ಈ ಮಗು ಕಡಿಮೆ ಬಂದಿದೆ, ಆ ಮಗು ಜಾಸ್ತಿ ಬಂದಿದೆ, ನೀನು ಆ ಮಗು ಸಮಕ್ಕೆ ಓದಿಲ್ಲ ಅಂತಂದ್ಬಿಟ್ಟು ಅವಾಗ ಹೊಡೆಯೋ ಚಾನ್ಸಸ್ಸು ಇದೆ. ಆಮೇಲೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಕೆಲವೊಂದು ಕಡೆ ಮದುವೆಗಳಿಗೆ ಅಲ್ಲಿ ಇಲ್ಲಿ ದೇವಸ್ಥಾನ ಮದುವೆಗಳಿಗೆ ಹೋಗ್ತಾರೆ. ಅಲ್ಲಿ ಮಗು ರಚ್ಚೆ ಹಿಡಿದಾಗ ರಪ ಬಾರಿಸೋದು ನೋಡಿದ್ದೀನಿ. ಬಾಯಿ ಮುಚ್ಚು ನಾವೆಲ್ಲ ನೋಡ್ತಾ ಇರ್ತೀವಿ, ಬಾಯಿ ಮುಚ್ಚು ಅಂತ ಆ ಮಗುಗೆ ಹೊಡಿತಾಳೆ. ಆ ಮಗುನ ಪ್ರೀತಿಯಿಂದ ಅಲ್ಲೊಂದು ರೌಂಡ್ ಕರ್ಕೊಂಡೋಗಿ ಮಗುಗೆ ಏನಾದ್ರು ಒಂದು ತಿಂಡಿ ಚಾಕ್ಲೇಟ್ ಏನಾರು ಕೊಡಿಸಿ ಕರ್ಕೊಂಬಂದ್ರೆ ತಣ್ಣಗಾಗುತ್ತೆ. ಆ ಮಗು ದೇವ್ರ ದರ್ಶನ ಮಾಡ್ಕೊಂಬರ್ತಾಳೆ ಅಥವಾ ಮದುವೆ ಊಟ ಮುಗಿಸ್ಕೊಂಡು ಬರ್ತಾಳೆ. ಅವಳಿಗೆ ಅಷ್ಟು ತಾಳ್ಮೆ ಇಲ್ಲ ಅವಳಿಗೆ. ಆ ಮಗು ಸುಮ್ಮನಾಗುತ್ತೇನೆ, ಸುಮ್ಮನೆ ಆಗ್ಬಿಡ್ಬೇಕು, ರಪ ಹೊಡಿತಾಳೆ. ನಮಗನ್ಸುತ್ತೆ ಇದೇಳಿ ಇವಳಿಗೆ ಮಗು ಅಂತಂದರೆ ಏನು ಅಂದ್ಕೊಂಡಿದ್ದಾಳೆ ಇವಳು. ನಾವು ಮಕ್ಕಳನ್ನ ಅದೇ ನೀವು ಹೇಳ್ದಂಗೆ ಹರಕೆ ಹೊತ್ತು ಆ ಮಗುನ ಒಂದು ಲಾಲನೆ ಪೋಷಣೆ ಮಾಡ್ಬೇಕಾದ್ರೆ 1 ವರ್ಷ ಮಾಡ್ಬೇಕನ್ನ ಹರಸಾಹಸ ಪಡ್ತೀವಿ. 1 ವರ್ಷ ಆದಮೇಲೆ ಇರೋದು ನಡೆಯುತ್ತೆ, ಹೆಜ್ಜೆ ಹಾಕತ್ತೆ, ಆವಾಗ ನಾನಾ ಥರದ ಚೇಷ್ಟೆ ಮಾಡುತ್ತೆ. ಅದನ್ನೆಲ್ಲ ನಾವು ಅದನ್ನೆಲ್ಲ ನಕ್ಕೊಂಡು ನಾವು ಅನುಭವಿಸ್ತೀವಿ. ಆ ಮಗು ನಡೀತಿರ್ಬೇಕಾದ್ರೆ, ಅಯ್ಯೋ ನನ್ನ ಮಗು ಅಂಬೆಗಾಲಿಡ್ತು, ನನ್ನ ಮಗು ಇವತ್ತು ಹೆಜ್ಜೆ ಹಾಕ್ತು, ನನ್ನ ಮಗು ಇವತ್ತು ನಡೀತಾ ಇದೆ, ಇದು ಚೇರ್ ಇಟ್ಕೊಂಡು ನಡೀತಾ ಇದೆ ಅಂತ ಆನಂದ ಪಡ್ತೀವಿ ನಾವು. ಆದರೆ ಕೆಲವೊಂದು ತಾಯಿಯಂದ್ರಲ್ಲಿ ಇವತ್ತು ಎಲ್ಲದಕ್ಕೂ ಹೊಡಿತಾರೆ ಅಂತಂದರೆ ಅವರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಿದೆ ಅಂತ ನಾವು ಯೋಚನೆ ಮಾಡಬೇಕು. ಮಾತಾಡ್ತಾ ಹೋಗೋಣ.